ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಸೊ ಕೊನೆಗೂ 2 ವರ್ಷ ಆದಮೇಲೆ ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ಗಾಡಿ ಕೋಲ್ಡ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು 1100 ನಾರ್ಮಲ್ ಪವರ್. ಟಪ್ ಟಪ್ ಗೈಸ್, ನಾನು ಇಂಥ ದಡ್ಡ ಅಂತಂದರೆ ಮನೆ ಬಿಟ್ಟ ಇದೆಲ್ಲ ಅರೇಂಜ್ ಮಾಡಿಸ್ಕೊಳಕ್ಕೆ ಕಷ್ಟ ಆಯಿತಾ? ಓಕೆ, ಗಾಡಿ ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು, ಹಾಕ್ಸ್ಕೊಂಡೆ. ಆಗ ಹೆಲ್ಮೆಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಗೋಪ್ರೋ ಪ್ರಾಬ್ಲಮ್ ಆಯಿತು. ಓಕೆ, ಎಲ್ಲ ಮುಗಿಸ್ಕೊಂಡು ಓಕೆ ಅಂತ ಬಂದರೆ ಬ್ಯಾಟ್ರಿ ಹೋಗೆ. ಒಂದು ನಿಮಿಷ ಬ್ಯಾಟ್ರಿ ಹೋಗಿ ಆಯಿತಾ? 1 ನಿಮಿಷ ರೀ, ಮತ್ತೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಈಗ. ಬ್ಯಾಟ್ರಿಯಲ್ಲಿ ಚಾರ್ಜ್ ನಿಂತ್ಕೊಳ್ತಾ ಇಲ್ಲ. ಓಕೆ, ಚಾರ್ಜ್ ನಿಂತ್ಕೊಳ್ತಾ ಇಲ್ವಲ್ಲ, ಆಯ್ತು ಆಮೇಲೆ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂಥೇಳಿ ಆಫ್ ಮಾಡಿದೆ. ಆಮೇಲೆ ನೋಡ್ತೀನಿ ಗೋಪ್ರಾಗೆ ಮೈಕೆ ಕನೆಕ್ಟ್ ಮಾಡಿಲ್ಲ, ಏನೇನೋ ಮಾತಾಡಿದೆ. ಸೊ ಇವಾಗ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಅಣ್ಣ ಇಳಿತೋನೆ ಸೊ ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ?
2-3 ವರ್ಷ ಆದಮೇಲೆ ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದ್ದೀನಿ. ಫೀಲಿಂಗ್ ಗುಡ್, ಬ್ಯಾಕ್ ಟು ಬಿ ಆನ್ ರೋಡ್. ಗಾಡಿ ಡೆಲಿವರಿ ತೊಗೊಂಡು 1 ವೀಕ್ ಆಯಿತು. 1 ವೀಕಲ್ಲಿ ಬ್ಯಾಂಗ್ಳೂರಲ್ಲೇ ಓಡಾಡಿದ್ದೀನಿ, ಆಫೀಸ್ಗೆ ಕಮಿಟ್ ಮಾಡ್ತಾಯಿದ್ದೆ. ಸೊ ದಿಸ್ ಈಸ್ ಮೈ ಫಸ್ಟ್ ರೈಡ್. ಸೊ ಗಾಡಿ ಬ್ರೇಕಿನ್ ಆಗಲಿ ಅಂತೇಳಿ ಒಂದು ರೈಡ್ ಹೋಗೋಣ ಅಂತೇಳಿ ಬರ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ರೈಡ್ ಮಾಡ್ತಾ ಇರೋದು. ಸೊ ಆ್ಯಕ್ಚುಲಿ ನಾನು ಆ ಮನೆ ಬಿಟ್ಟಾಗ ನಂಗೆ ಸ್ವಲ್ಪ ಅಷ್ಟೊಂದು ಕಂಫರ್ಟಬಲ್ ಆಗಿರಲಿಲ್ಲ. ಈ ಜಾಕೆಟು, ಪ್ಯಾಂಟು, ರೈಡಿಂಗ್ ಶೂ, ಗ್ಲೌಸು, ಇದೊಂದು ಟ್ಯಾಂಕ್ ಬ್ಯಾಗ್ ಬೇರೆ ತೊಗೊಂಡೆ. ಸೊ ಇದನ್ನೆಲ್ಲ ಹಾಕೊಂಡು ಓಡಿಸೋದಕ್ಕೆ ಒಂಥರ ಅನ್ಕಂಫರ್ಟಬಲ್ಲು, ಏನೋ ಎಲ್ಲಿ ಬಿದ್ದೋಗುತ್ತೋ ಏನೋ ಅಂಥೇಳಿ ಒಂಥರ ಆಗ್ತಾಯಿತ್ತು. ಬಟ್ ಬೆಂಗಳೂರಿಂದ ಮನೆಯಿಂದ ಕನಕಪುರವ್ರಿಗೆ ಬರೋಷ್ಟರಲ್ಲಿ ಅಡ್ಜಸ್ಟ್ ಆಗಿದೆ. ಇವಾಗ ಸ್ವಲ್ಪ ಕಂಫರ್ಟಬಲ್ ಆಗಿದೆ. ಅಲ್ಲೇ ಒಂದು ಇಡ್ಲಿ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ಕಂಫರ್ಟಬಲ್ ಆಗಿದೆ. ಸೊ ಆರಾಮಾಗಿ ಹೋಗೋಣ, ಅರ್ಜೆಂಟ್ ಏನೂ ಇಲ್ಲ. ಸೊ ಗಾಡಿ ಬ್ರೇಕಿನಲ್ಲಿರೋದ್ರಿಂದ 4000 RPM ಅಲ್ಲಿ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಬಸ್ ಸರ್ವಿಸ್ ಆಗೋವರೆಗೂ. ಸೊ ಬಸ್ ಸರ್ವಿಸ್ ಆದಮೇಲೆ ಬ್ರೇಕಿಂಗ್ ಇರುತ್ತೆ, ಆವಾಗ ಸ್ವಲ್ಪ ಗಾಡಿನ IRPM ತೊಗೊಂಡು ಹೋಗ್ಬೋದು. ಗಾಡಿಗೆ ಯೂಸ್ಟು ಆಗ್ತಾ ಇದ್ದೀನಿ. ಸೊ ಹಳೆ ಹಿಮಾಲಯನ್ಗೂ ಈ ಹಿಮಾಲಯನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಹಳೆ ಹಿಮಾಲಯನ್ ಬಂದು ಲಾಂಗ್ ಸ್ಟ್ರೋಕ್ ಗಾಡಿ, ಇದು ಬಂದು ಶಾರ್ಟ್ ಸ್ಟ್ರೋಕ್ ಗಾಡಿ. ಸೊ ಗೇರಿಂಗು ಫ್ರೀಕ್ವೆಂಟ್ಲಿ ಚೇಂಜ್ ಮಾಡಬೇಕು. ಬೆಂಗಳೂರಲ್ಲಂತೂ ಗೇರ್ ಚೇಂಜ್ ಮಾಡಿ ಸಾಕಾಗ್ಬಿಡುತ್ತೆ. ಸೊ ಇಲ್ಲಿ ಹೈವೇಲಿ ಓಕೆ, ಬಟ್ ಬೆಂಗಳೂರಲ್ಲಿ ಯೂಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಗೇರ್ ಚೇಂಜ್ ಮಾಡೋದು. ಬಟ್ ಓಡಿಸೋದಕ್ಕೆ ಕಂಫರ್ಟಬಲ್ ಇದೆ. ಒನ್ಸ್ ಗಾಡಿ ತೆಗೆದು ಮೂವ್ ಮಾಡಿ ಹೋಗ್ಸೋಷ್ಟರಲ್ಲಿ ಸಕ್ಕತ್ತಾಗಿರುತ್ತೆ. ಏನು ಗಾಡಿ ಹಿಂದೆ ಮುಂದೆ ತೆಗಿಬೇಕಾದ್ರೆ ಪಾರ್ಕಿಂಗಲ್ಲಿ ನಿಲ್ಲಿಸ್ಬೇಕಾದ್ರೆ ನನಗೆ ಕಷ್ಟ ಆಗುತ್ತೆ, ಯಾಕಂದರೆ ನಾನು ಶಾರ್ಟ್ ಇದೆ. ನಾನು ನೈಟಿಗೆ ಇದು ಸ್ವಲ್ಪ ದೊಡ್ಡದೇ ಗಾಡಿ. ಬಟ್ ಏನು ಮಾಡೋದು, ಟ್ರಾವೆಲಿಂಗ್ ಇಷ್ಟ, ಅಡ್ವೆಂಚರ್ ಗಾಡಿ ಇಷ್ಟ ನನಗೆ ಬೇರೆ ಗಾಡಿಗಿಂತ. ಇದನ್ನೇ ಓಡಿಸೋಣ, ಕಷ್ಟ ಆದರೂ ಪರವಾಗಿಲ್ಲ ಅಂಥೇಳಿ ಹಿಮಾಲಯನ್ಗೆ ಹೋದೆ ನಾನು. ಸೊ ನಾನು ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ಹೇಳಿಲ್ವಲ್ಲ. ಸೊ ನಾನೀಗ BRLಸ್ಗೆ ಹೋಗ್ತಾಯಿದ್ದೀನಿ. BRLಸ್ಗೆ ಹೋಗಿ ಬಂದರೆ 500 ಕಿಲೋಮೀಟರ್ಸ್ ಆಗುತ್ತೆ. ಸೊ ಸರ್ವಿಸ್ ಕೊಟ್ಟರೆ ಬಸ್ ಸರ್ವಿಸ್ ಆಗ್ಬಿಡುತ್ತೆ ಅಂತೇಳಿ ಹೋಗ್ತಾಯಿದ್ದೀನಿ. BRLಸು ನಾನು ಮುಂಚೆ ಒಂದು ಸಲ ಹೋಗಿದ್ದೆ, ಆಲ್ಮೋಸ್ಟ್ ಐ ಥಿಂಕ್ 8-10 ಇಯರ್ಸ್ ಆಗಿರಬೇಕು. ಕಾರಲ್ಲಿ ಹೋಗಿದ್ದೆ. ಸೊ ಈಗ ಬೈಕಲ್ಲಿ ಹೋಗ್ತಾಯಿದ್ದೀನಿ. ಹೋಗೋಣ. ಜಾಸ್ತಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಗೋಪ್ರೋ ಕೈ ಕೊಡ್ತಾಯಿದೆ, ತುಂಬ ಕೈ ಕೊಡ್ತಾಯಿದೆ. ಬ್ಯಾಟ್ರಿ ಬೇಗ ಡ್ರೈನ್ ಆಗುತ್ತೆ, ಹ್ಯಾಂಗ್ ಆಗುತ್ತೆ. ಕ್ಯಾಮ್ರಾ ಚೇಂಜ್ ಮಾಡೋ ಟೈಮ್ ಬಂದಿದೆ. ಇವಾಗ ಆಲ್ರೆಡಿ ತುಂಬ ಖರ್ಚುಗಳಾಗ್ಬಿಟ್ಟಿದ್ದಾವೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ತೊಗೊಳ್ಳ ಬೇಡವಾ, ಇದು ಅಡ್ಜಸ್ಟ್ ಮಾಡ್ಕೊಳ್ಳ. ಬಟ್ ಎವ್ರಿ 10-15 ಮಿನಿಟ್ಸ್ಗೆ ಬ್ಯಾಟ್ರಿ ಹೊಗೆ ಹಾಕ್ಸ್ಕೊಳ್ತಾ ಇದ್ದಾರೆ. ಅದು ಖಾಲಿ ಮತ್ತೆ ನಿಲ್ಲಿಸಿ ಹಾಕ್ಕೊಂಡು ಮತ್ತೆ ಮಾಡೋದು, ಅದು ಇರಿಟೇಷನ್ ಆಗ್ತಾಯಿದೆ ಅಷ್ಟೇ. ಅದಕ್ಕೆ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಬೇಜಾನ್ ಖರ್ಚುಗಳಾಗ್ತದೆ. ಸೊ ಮುಂದೆ ಇರೋದು ಅಚಲು ಬೆಟ್ಟ ಅಂತೇಳಿ ಒಂದ್ಸಲ ಅರ್ಧವರೆಗೂ ಟ್ರೈ ಮಾಡಿದ್ದೆ ಹಳೆ ಹಿಮಾಲಯನಲ್ಲಿ. ಬಟ್ ಆವಾಗ ಕಲ್ಲೆಲ್ಲ ಹೊಡೆದಾಕಿ ರೋಡ್ ರೆಡಿ ಮಾಡ್ತಾಯಿರೋ, ಬಂಡೆ ಕಲ್ಲೆಲ್ಲ ರೋಡಲ್ಲಿ ಬಿದ್ದಿತ್ತು. ಸೊ ಹೋಗೋಕ್ಕಾಗಿರಲಿಲ್ಲ. ಬಟ್ ಆ ವಿಡಿಯೋ ನಾನು ಯೂಟ್ಯೂಬ್ಗೂ ಹಾಕಲಿಲ್ಲ. ಸೊ ಅದೇನೋ ಆ ಟೈಮಲ್ಲಿ ಗಾಡಿ ಸೇಲ್ ಮಾಡೋ ಡಿಸಿಷನಲ್ಲಿದ್ದೆ. ಆವಾಗ ವಿಡಿಯೋ ಎಡಿಟ್ ಮಾಡಿ ಹಾಕೋದೆಲ್ಲ ನನಗೆ ಅಷ್ಟೊಂದು ಪೇಷನ್ಸ್ ಇದ್ದನಿಲ್ಲ. ಒಂಥರ ಬೇಜಾರಲ್ಲಿದ್ದೆ, ಗಾಡಿ ಸೇಲ್ ಮಾಡಬೇಕಲ್ಲಪ್ಪ, ಯೂಸ್ ಮಾಡ್ತಿಲ್ಲ ಅಂಥೇಳಿ. ಬಟ್ ಇವಾಗ ಮತ್ತೆ ಗಾಡಿ ತೊಗೊಂಡು ಓಡಿಸ್ತಾ ಇದ್ದೀನಲ್ಲ, ಅದೇ ಖುಷಿ ಇದೆ. ಆವಾಗ ಇಲ್ಲಿ ಬಂದಾಗ ಬೈಕ್ ಮಾರ್ತಾಯಿದ್ದೀನಿ ಅಂತ ಬೇಜಾರಾಗಿದ್ದೆ. ಬಟ್ ಇವಾಗ ಅದೇ ರೋಡಲ್ಲಿ ಸೊ ನನ್ನ ಹೊಸ ಬೈಕಲ್ಲಿ ಹೋಗ್ತಾಯಿದ್ದೀನಿ. ತುಂಬ ಖುಷಿಯಾಗಿದೆ. ಅದನ್ನು ಹೇಳೋಕ್ಕಾಗಲ್ಲ, ಓನ್ಲಿ ಬೈಕರ್ ವಿಲ್ ನೋ ದಟ್. ಬನ್ನಿ ಸ್ವಲ್ಪ ಬ್ಯಾಟ್ರಿ ಉಳಿಸೋಣ, ಮುಂದೆ ಹೋಗಿ. ಮಳವಳ್ಳಿವರೆಗೂ ರೂಟ್ ಗೊತ್ತಿದೆ, ಅದಾದಮೇಲೆ ಮ್ಯಾಪ್ ಹಾಕ್ಕೋಬೇಕು. ಸೊ ಇದರಲ್ಲಿ ಮ್ಯಾಪು ಬರುತ್ತೆ, ಸೊ ಅದನ್ನು ಟ್ರೈ ಮಾಡೋಣ.
ಮಳವಳ್ಳಿ ಬಂತು. ಈಗ ಮಳವಳ್ಳಿಯಲ್ಲಿ ಈ ರೈಟ್ ತೊಗೊಂಡೋದ್ರೆ ನಮ್ಮೂರು ಬರುತ್ತೆ. ಇವಾಗ ನಮ್ಮೂರಿಗೆ ಹೋಗೋ ಪ್ಲ್ಯಾನ್ ಇಲ್ಲ. ಸೊ ಇವಾಗ ನಾನು ಲೆಫ್ಟ್ ತೊಗೋಬೇಕು. ಲೆಫ್ಟ್ ತೊಗೊಂಡು ಕೊಳ್ಳೇಗಾಲ BRS. ಈ ಕಡೆ ಬಂದು ಎಷ್ಟು ವರ್ಷಗಳಾಗಿತ್ತಪ್ಪ, ತುಂಬ ವರ್ಷಗಳಾಗಿತ್ತು ಈ ಕಡೆ ಬಂದು. ಸೊ ಗೋಪುರ ಬೇರೆ ಬ್ಯಾಟ್ರಿ ಹೊಗೆ ಹಾಕ್ಕೊಳ್ತಾ ಇದೆ. ನನಗಿವಾಗಿರೋ ತಲೆನೋವು ಏನಂದರೆ, ಮ್ಯಾಪ್ ಹಾಕ್ಕೊಂಡ್ರೆ ಫೋನಲ್ಲಿ ಬ್ಯಾಟ್ರಿ ಹೋಗುತ್ತೆ. ಈಗ ಬ್ಯಾಟ್ರಿ ಹಾಕ್ಕೊಂಡ್ರೆ ಚಾರ್ಜಿಂಗೇ ಪ್ರಾಬ್ಲಮ್ ಗುರು. ಗೋಪುರನೂ ಚಾರ್ಜ್ ಹಾಕಬೇಕು, ಮೊಬೈಲು ಚಾರ್ಜ್ ಹಾಕಬೇಕು. ಯಾವ್ದು ಹಾಕೋದು? ಮ್ಯಾಪ್ ಹಾಕ್ಕೊಂಡಿದ್ದೀನಿ, ಬಟ್ ಇದು ಬ್ಯಾಟ್ರಿ ಹೊಗೆ ಹಾಕ್ಸ್ಕೊಳುತ್ತೆ. ಅದು ಸಕ್ಕತ್ತಾಗಿದೆಲ್ಲ. ಏನು ಅರ್ಜೆಂಟಪ್ಪ ನಿಮಗೆ? ಬಟ್ ನೀರಿಲ್ಲ. ಫೋಟೋಶೂಟ್ಗಳು ಚೆನ್ನಾಗಿ ನಡೀತಾ ಇದೆ. ಗಾಳಿ ಏನು ಗುರು ಹಿಂಗೆ ಹೊಡಿತಾ ಇದೆ? ಎಷ್ಟು ಪರ್ಸೆಂಟ್ ಆಗಿದೆ? 90% ಆಗಿದೆಯಪ್ಪ ಚಾರ್ಜರು. ಬನ್ನಿ ಹೋಗೋಣ. ಈಗ ಇಷ್ಟೊತ್ತವರೆಗೂ ಸುಮ್ಮನೆ ಹಂಗೆ ಬರ್ತಾ ಇದ್ದೆ. ಅಟ್ಲೀಸ್ಟ್ ಒಂದು 90% ಆಗಿದೆಯಲ್ಲ. ಇದು ಯಾವುದೋ ಒಂದು ಒಳಗಡೆ ಅಂತ ಕರ್ಕೊಂಡು ಹೋಗ್ತಾಯಿದೆ ಮ್ಯಾಪು. ಅದಕ್ಕೆ ಬ್ಯಾಟ್ರಿ ಚೇಂಜ್ ಮಾಡಿಕೊಂಡೆ. ಇನ್ನೇನು ಹತ್ತತ್ರ ಇದೆ, ಒಂದು 20 ಕಿಲೋಮೀಟರ್ಸ್ ಅಂತ ಇದೆ. ಸೊ ಇಂತು BRS ಬಂದೆ. ಎಷ್ಟು ಗಂಟೆ ಗೊತ್ತಾಗ್ಬಿಟ್ಟಿದ್ದು? ಮನೆ 6 ಗಂಟೆಗೆ ಬಿಟ್ಟಿದ್ದು. ಇವಾಗ ಬರ್ತಾಯಿದ್ದೀನಿ. BRS ಟೆಂಪಲ್. ಫೈನಲಿ ಐ ಥಿಂಕ್ ಆ ಕಡೆ ಬರಬೇಕು. ನನಗೆ ಇದು ಒಳಗಡೆ ಎಲ್ಲಿಂದ ಕರ್ಕೊಬಂದಿದೆ. ಎಷ್ಟಣ್ಣ? ಕ್ಯಾಮ್ರಾ ಆಫ್ ಮಾಡಬೇಕು. ಹಾಂ ಮಾಡೋಣ. 10 ರೂಪಾಯಿ ಕೊಡಿ. ಚೇಂಜ್ ಇದೆಯಾ? ಬರೀಬೇಕಾ? ಬರೋಂಗಿಲ್ಲ. ಮತ್ತೆ ಸ್ಟಾಪ್ ಮಾಡಬಾರ್ದು? ಹಾಂ ಇಲ್ಲ ಇಲ್ಲ. ಹಾಂ ಅಯ್ಯೋ ತೋರಿಸ್ಬೇಕಾ ಮೇಲೆ? ತುಂಬ ದಿನಗಳಾದ್ಮೇಲೆ ಬರ್ತಾಯಿದ್ದೀನಿ. ಇಂತು my brother bro is there. Yes, come on, yay! ಮಳೆ ಬಂದಿದ್ರೆ ಇನ್ನೂ ಸಕ್ಕತ್ತಾಗಿರ್ತಿತ್ತು. ತಣ್ಣಗಿದೆ. ಅವನ ಗಿಡ ಹ್ಯಾಂಡ್ ಗ್ಲೌಸ್ ಬೇರೆ ಬಿಡಿಸ್ಬಿಟ್ಟಿದ್ದೀನ. ತಣ್ಣ ಗಾಳಿ ಬರ್ತಾ ಇದೆ.
ಕಿಲೋಮೀಟರ್ಸ್ ಮೇಲೆ ಕೇಳಿ ನೋಡೋಣ ಅವರು ನನ್ನೊಂದು ವೀಡಿಯೋ ಮಾಡ್ಕೊಡ್ತಾರಂತ. Hours later. ಮತ್ತೆ ಗೋಪ್ರೋ ಕೈ ಕೊಡ್ತು, ಚಾರ್ಜ್ ಹಾಕ್ಬಿಟ್ಟು ಹೊಡ್ಕೊ ಬಂದ್ಬಿಟ್ಟೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ ಜಾಗದಲ್ಲೇ ಈಗ ಲಂಚು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಿದ್ದು. ಈ ಗೋಪ್ರೋ ಹೆವಿ ಕೈ ಕೊಡ್ತಾಯಿದೆ. ಗೋಪ್ರೋಯಿಂದನೇ ಬೇಜಾನ್ ಸಲ ನಿಲ್ಲಿಸ್ಬಿಟ್ಟಿದ್ದು. ಗೋಪ್ರೋ ಬ್ಯಾಟ್ರಿ ಚೇಂಜು ಇದಕ್ಕೆ ಅಂತ ಹೇಳಿನೇ ಒಂದು 5-6 ಸಲ ನಿಲ್ಲಿಸಿರ್ತೀನಿ. ಏನು ಮಾಡೋದು, ಇದಕ್ಕೂ ದುಡ್ಡು ಹಾಕ್ಬೇಕು. ಈಗ ಆಲ್ರೆಡಿ ಬೇಜಾನ್ ಖರ್ಚುಗಳಾಗ್ಬಿಟ್ಟಿವೆ. ಸೊ ರೈಡ್ ಮುಗೀತು ಇವತ್ತು ಒಂದು ಹಾಕ್ಕೊಂಡು. ಸೊ ಮನೆಗೆ ಹೋಗೋಷ್ಟು 500 ಕಿಲೋಮೀಟ್ರ್ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಸರ್ವಿಸಿಗೆ ಬಿಡಬೇಕು ಗಾಡಿನ, ಆಮೇಲೆ ಟೆನ್ಷನ್ ಇಲ್ಲ. ಬರ್ಬೇಕಾದ್ರೆ ಗಾಡಿ ಫುಲ್ ಥ್ರಾಟಲ್ ಓಪನ್ ಮಾಡ್ಕೊಂಡು ಬರಬೇಕು. ಏನು ನಿಧಾನೇ ಬರ್ತಾಯಿದ್ರೆ ನಿಜೇ ಬರ್ತಾಯಿದೆ. ಅದಕ್ಕೆ ಆಲ್ಮೋಸ್ಟ್ 400 ಕಿಲೋಮೀಟ್ರ್ ಆಗಿತ್ತಲ್ಲ, ಲಾಸ್ಟ್ 50 ಕಿಲೋಮೀಟ್ರು ಥ್ರಾಟಲ್ ಫುಲ್ ಓಪನ್ ಮಾಡ್ಕೊಂಡ್ಬಂದಿದ್ದೀನಿ. ಇಂಟ್ರೆಸ್ಟಿಂಗ್ ಆಗಿತ್ತು, ಮಜವಾಗಿತ್ತು. ಮತ್ತು ಗೋಪ್ರೋ ಕೈ ಕೊಡ್ತು. ಸೊ ಡೈರೆಕ್ಟ್ ಮನೆಗೆ ಬಂದುಬಿಟ್ಟೆ, ಎಲ್ಲೂ ಹೋಗಲಿಲ್ಲ, ನಿಲ್ಲಿಸಲಿಲ್ಲ, ಏನೂ ಮಾಡಿಲ್ಲ. ಸೊ 313 ಕಿಲೋಮೀಟರ್ಸ್ ಆಯ್ತು ಇವತ್ತಿನ ಟ್ರಿಪ್ಪು, ಪ್ಲಸ್ 10 ಕಿಲೋಮೀಟರ್ಸ್ ಇಲ್ಲಿಂದ ಶೆಲ್ ಪೆಟ್ರೋಲ್ ಬಂಕ್ ಹೋಗಿದ್ದು. ಸೊ ಇಲ್ಲಿಗ 500 ಕಿಲೋಮೀಟ್ರ್ ಆಯಿತು. ಸೊ ಈಗ ನೆಕ್ಸ್ಟು ಸರ್ವಿಸ್ಗೆ ಕೊಡಬೇಕಾಗಷ್ಟೆ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟಾಟಾ, ಟೇಕ್ ಕೇರ್, ಬಾಯ್.